ನಮಸ್ತೆ ಸ್ನೇಹಿತರೆ. ಕಳೆದ ವಿಡಿಯೋದಲ್ಲಿ ಒಂದು ಸಕಿಂಗ್ ಪೆಸ್ಟ್ ಥ್ರಿಪ್ಸ್ ಬಗ್ಗೆ ವಿಸ್ತಾರವಾಗಿ ತಿಳಿಸಿದೆ, ಯಾಕೆ ಕಷ್ಟ ಆಗ್ತಿದೆ ಅಂತ. ಅದೊಂದೇನ ಸಮಸ್ಯೆ ಅಂದರೆ ಇನ್ನೂ ಆ ಥರದ್ದು ಆ ಮಟ್ಟಕ್ಕಿಲ್ಲದೆ ಇದ್ರೂ ಇನ್ನೊಂದಷ್ಟು ರಸಾಯನ ಕೀಟಗಳಿವೆ ಜಾಸ್ತಿ ಕಾಡಿಸ್ತಿರ್ತಕ್ಕಂಥದ್ದು. ಒಂದು ವೈಟ್ ಫ್ಲೈಸು, ಇನ್ನೊಂದು ಜಾಸಿಡ್ಸು, ಹಸಿರು ಸೊಳ್ಳೆ ಅಂತ ಏನು ಹೇಳ್ತೀರಿ ಅದು, ಆಮೇಲೆ ಏನುಗಳು, ಏಫಿಡ್ಸು. ಸೇವಂತಿಗೆ ಬೆಳೆಯವ್ರನ್ನಂತೂ ನಿದ್ದೆ ಇಲ್ದಂಗೆ ಮಾಡಿಬಿಟ್ಟಿದೆ ಈಗ ಏಫಿಡ್ಸು. ಇವುಗಳ ಜೊತೆಗೆ ಮೀಲಿ ಬಗ್ಸು, ಇವು ರಸಾಯನ ಕೀಟಗಳ ಕೆಟಗರಿ. ನೋಡಿ, ಇವೆಲ್ಲ ಯಾಕೆ ಇಷ್ಟೊಂದು ಸಮಸ್ಯಾತ್ಮಕವಾಗಿದೆ ಅಂದರೆ, ಉದಾಹರಣೆಗೆ ತಗೊಳ್ಳೋದಾದರೆ ವೈಟ್ ಫ್ಲೈಸು ಒಂದು ಹತ್ತಿ ಬೆಳೆ ಅವಧಿನಲ್ಲೇ ಅದು ಹೆಚ್ಚು ಕಡಿಮೆ 7ರಿಂದ 12 ಲೈಫ್ ಸೈಕಲ್ ಮುಗಿದೋಗುತ್ತೆ. ತರಕಾರಿ ಬೆಳೆಗಳಲ್ಲಿ ವೈಟ್ ಫ್ಲೈಸ್ 5ರಿಂದ 7 ಲೈಫ್ ಸೈಕಲ್ ಮುಗಿದೋಗ್ತದೆ. ಅಂದರೆ ಯಾವುದೇ ಒಂದು ಸಮಯದಲ್ಲಿ ನೋಡಿದಾಗ ನೀವು ವಿವಿಧ ಹಂತದ ವೈಟ್ ಫ್ಲೈಸ್ ಇರ್ತದೆ, ಮಲ್ಟಿಪಲ್ ಜನ್ರೇಷನ್ಸ್. ನಿಮ್ಮ ಕಣ್ಣಿಗೆ ಒಂದು 100 ವೈಟ್ ಫ್ಲೈಸ್ ಕಾಣ್ಬೋದು ತೋಟದಲ್ಲಿ ಓಡಾಡಿದಾಗ. ಆದರೆ ನಿಜವಾಗ್ಲೂ ಹಾನಿ ಮಾಡ್ತಕ್ಕಂಥ ನಿಮ್ಸ್ ಅಥವಾ ಮೊಟ್ಟೆಗಳು ಇದರ 3ರಿಂದ 5ರಷ್ಟು ಇರ್ತವೆ. ಸೊ ನಾವು ಬೆಳೆಗಳಲ್ಲಿ ಗಮನಿಸೋದಕ್ಕಿಂತ ಹಾನಿ ಮಾಡ್ತಕ್ಕಂಥ ಪ್ರಮಾಣ ಜಾಸ್ತಿ ಇರ್ತದೆ. ಯಾವಾಗಲೂ ಅದಕ್ಕೆ ರೈತರಲ್ಲಿ ಏನು ನಿರೀಕ್ಷೆ ಇರ್ತದೆ ಅಂದರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಂದ ತಕ್ಷಣ ಅವ್ರಿಗೆ ತುಂಬ ಎಫೆಕ್ಟಿವಾಗಿ ಕಂಟ್ರೋಲ್ ಆಗಬೇಕಂದ್ರೆ ತಕ್ಷಣ ನಾಕ್ಡೌನ್ ಎಫೆಕ್ಟ್ ಇರಬೇಕು. ಆಮೇಲೆ ಒಂದೇ ಮಾಲಿಕ್ಯೂಲು ಹೆಚ್ಚು ಕೀಟಗಳನ್ನು, ಈಗಾಗಲೇ ಹೇಳಿದಂಗೆ ಥ್ರಿಪ್ಸು, ವೈಟ್ ಫ್ಲೈಸು, ಆ ಏನುಗಳು, ಆ ಜಾಸಿಡ್, ಹಸಿರು ಸೊಳ್ಳೆ, ಇವೆಲ್ಲ ಹೋಗಬೇಕು ಅಂತ. ಹಾಗೆಯೇ ಹೆಚ್ಚಿನ ಅವಧಿಗೆ ಕಂಟ್ರೋಲ್ ಆಗಿರಬೇಕು ಅಂಥದ್ದು. ಸೊ ಇದರ ಆಧಾರದ ಮೇಲೆ ರೈತರ ನಿರೀಕ್ಷೆಗೆ ತಕ್ಕಂತೆ ಈಗ ಕಂಪ್ನಿಯವರು 2 ಮಾಲಿಕ್ಯೂಲ್ ಕಾಂಬಿನೇಷನ್ ಮಾಡಿ ಕೊಡ್ತಾ ಬಂದರು. ಈಗೆಲ್ಲ 3 ಮಾಲಿಕ್ಯೂಲ್ನ ಕಾಲ ಅಂಥ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಅದು JU ಕಂಪ್ನಿಯವರು ಹೊರತಂದಿರ್ತಕ್ಕಂಥ ಒಂದು ತ್ರಿದೇವ್ ಗೋಲ್ಡ್. ಇದೇ ಬಣ್ಣದಲ್ಲಿ ನಾನೊಂದು 3 ವರ್ಷದಿಂದ ಒಂದು ತ್ರಿದೇವ್ ಅಂತ ವಿಡಿಯೋ ಮಾಡಿದ್ದೆ, ನೆನಪಿರ್ಬೋದು ನಿಮಗೆ. ಇದು ತ್ರಿದೇವ್ ಗೋಲ್ಡ್ ಅಂತ. ಸೊ ಇದರಲ್ಲಿ ಇದು ಹೇಗೆ ಥ್ರಿಪ್ಸ್ ವಿರುದ್ಧ ಎಫೆಕ್ಟಿವು, ಅದೇ ರೀತಿ ವೈಟ್ ಫ್ಲೈಸು, ಏಫಿಡ್ಸ್ ವಿರುದ್ಧ ಅಂತ ನೋಡೋದಾದರೆ, ಇದರಲ್ಲಿರ್ತಕ್ಕಂಥ 3 ಡಿಫ್ರೆಂಟ್ ಕಂಟೆಂಟ್ಸು, ಪೆಗಾಸಸ್ ಅಂತ ಏನು ಕರಿತೀರಿ, ಡಯಾಫೆನ್ಥಿರಾನ್ ಅದು, ಆಮೇಲೆ ಇನ್ನೊಂದು ಫಿಪ್ರೋನಿಲ್ಲು. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ನಲ್ಲೂ ಕಾಂಬಿನೇಷನ್ ಮಾಡ್ತಾಯಿದ್ದಾರೆ, ರೀಜೆಂಟ ಅಂತ ಕರಿತಿದ್ರಲ್ಲ ಅದು. ಇನ್ನೊಂದು ಡಿನೋಟಿಫಿರಾನ್ ಅಂತ ಇದೆ. ಸೊ ಇದು ಶೀಘ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಡಿನೋಟಿಫಿರಾನು. ಫಿಪ್ರೋನಿಲ್ಲು ಸ್ವಲ್ಪ ಮೀಡಿಯಮ್ ಫಾಸ್ಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಡಯಾಫೆನ್ಥಿರಾನು ಸ್ಲೋ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಡಯಾಫೆನ್ಥಿರಾನು ಸ್ಪ್ರೇ ಮಾಡಿದ ತಕ್ಷಣ ಕೀಟಗಳ ಮೇಲೆ ಏನು ಮಾಡ್ತದೆ ಅಂದರೆ, ಅವುಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎನರ್ಜಿ ಅಂದರೆ ಶಕ್ತಿನೇ ಇಲ್ದಂಗೆ ಮಾಡಿಬಿಡ್ತದೆ ಕೀಟಕ್ಕೆ. ಸೊ ಕೀಟ ಒಂಥರ ಮಂಕ್ ಆದಂಗೆ ಆಗೋಗ್ಬಿಡ್ತದೆ, ಫೀಡಿಂಗ್ ನಿಲ್ಲಿಸ್ಬಿಡ್ತದೆ. ಫಿಪ್ರೋನಿಲ್ ಈಗಾಗಲೇ ಕಳೆದ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಯಾವುದು ಫ್ಲೀಟೋ ಮಾಡಬೇಕಾದ್ರೆ ಇದು ಗಾಬಾಗೇಟೆಡ್ ಕ್ಲೋರೈಡ್ ಚಾನಲ್ ಬ್ಲಾಕ್ ಮಾಡ್ತಕ್ಕಂಥದ್ದು. ಸೊ ಆವಾಗ ಫೀಡಿಂಗ್ ಸ್ಟಾಪ್ ಮಾಡಿಬಿಡ್ತದೆ ಕೀಟ. ಹಾಗೆಯೇ ಮುಂದೆ ಇನ್ನೊಂದು ಡಿನೋಟಿಫಿರಾನ್ ಅಂತ ಏನಿದೆ, ಇದು ಒಂಥರ ನಿಕೋಟಿನಿಕ್ ಅಸಿಟ್ ಎಲೋಕ್ಲೈನ್ ರೆಸೆಪ್ಟಾರ್ ಮೋಡ್ ಆಫ್ ಆ್ಯಕ್ಷನ್ ಇರ್ತಕ್ಕಂಥದ್ದು. ಇದು ಇಮ್ಮಿಡಿಯೇಟಾಗಿ ಒಂದು ರೀತಿ ಫಿಸಿಯಾಲಜಿಕಲಿ ಗಿಡಗಳಿಗೆ ಪ್ಯಾರಾಲಿಸಿಸ್ ಆದಂಗೆ ಆಗ್ತದೆ. ಇದು ಈ 3 ಡಿಫ್ರೆಂಟ್ ವೇ ಆಫ್ ಆ್ಯಕ್ಷನ್ ಇರೋದ್ರಿಂದ, ಜೊತೆಗೆ ಇದು ಕೆಲಸ ಮಾಡೋದು 3 ರೀತಿಯಲ್ಲಿ ಕೆಲಸ ಮಾಡ್ತದೆ. ಒಂದು ಸಿಸ್ಟಮಿಕ್ಕಾಗಿ ಕೆಲಸ ಮಾಡ್ತದೆ, ಇನ್ನೊಂದು ಟ್ರಾನ್ಸ್ಲ್ಯಾಮಿನರು, ಹಾಗೆ ವೇಪರ್ ಆ್ಯಕ್ಷನ್ನು. ಸೊ ಅದರಲ್ಲಿ ಹೊಗೆ ಏನು ಬರ್ತೈತೆ ಅದು ನೀವು ಭಾಳ ಗಾಢವಾಗಿ ಬೆಳೆದಿದೆ, ಕೀಟಗಳೆಲ್ಲ ಒಳಗಡೆ ಇದ್ದಾವೆ ಅಂದರೂ ಕೂಡ ಈ ಔಷಧಿ ವೇಪರ್ ರೂಪದಲ್ಲಿ ರೀಚ್ ಆಗೋ ಸಾಧ್ಯತೆ ಇದೆ ಅಂತ ಕಂಪ್ನಿಯವರು ಬ್ರೋಚರಲ್ಲಿ ಹೇಳ್ತಕ್ಕಂಥದ್ದು. ಸೊ ಈ ಕಾಂಬಿನೇಷನ್ ಇರೋ ಔಷಧಿ ಆಗಿರೋದ್ರಿಂದ 3 ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ. ಅದರಲ್ಲಿ ನೋಡಿ ಅವ್ರು ಕ್ಲೈಮ್ ಮಾಡ್ತಕ್ಕಂಥದ್ದು, ಈ ಒಂದು ಕಾಂಬಿನೇಷನ್ ಔಷಧಿ ಏನುಗಳ ಮೇಲೆ, ಆಮೇಲೆ ಹಸಿರು ಸೊಳ್ಳೆಗಳ ಮೇಲೆ ತುಂಬ ಎಫೆಕ್ಟಿವ್ ಆಗಿ ಇಮ್ಮಿಡಿಯೇಟಾಗಿ ಕೆಲಸ ಮಾಡ್ತದೆ. ವೈಟ್ ಫ್ಲೈ ಮೇಲೆ ಸ್ವಲ್ಪ ಚೆನ್ನಾಗೇ ಕೆಲಸ ಮಾಡ್ತದೆ, ಮೇಲೆ ಹೇಳಿದ್ನಲ್ಲ ಆ 2 ಕೀಟಗಳ ಕೆಲಸ ಅಲ್ಲ. ಥ್ರಿಪ್ಸ್ಗೆ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡ್ತದೆ ಅಂತ, ಲೀಫ್ ಮೈನರ್ಗೂ ಕೆಲಸ ಮಾಡ್ತದೆ ಅಂತ. ಒಟ್ಟಾರೆಯಾಗಿ ಇದು ಒಂದು ಪ್ರಾಡಕ್ಟ್, 3 ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಇರೋ ಒಂದು ಪ್ರಾಡಕ್ಟ್ ಮಾಡೋದ್ರಿಂದ ರಸಾಯನ ಕೀಟ ಮೈಟ್ಸ್ ಬಿಟ್ಟು ಮಿಕ್ಕಿದ್ದು ಹೆಚ್ಚು ಕಡಿಮೆ ಎಲ್ಲ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಇದನ್ನು ಬಳಸೋ ಪ್ರಮಾಣ ನೋಡಿ, ಅವರೇ ಕಂಪ್ನಿನಲ್ಲಿ ಹೇಳಿರ್ತಕ್ಕಂಥ ಬ್ರೋಚರ್ನಲ್ಲಾಗಿರ್ಬೋದು, ಲೀಫ್ಲೆಟಲ್ಲಾಗಿರ್ತಕ್ಕಂಥದ್ದು ಎಕರೆಗೆ 400 ಮಿಲಿ ಅಂತ ತಿಳಿಸಿದ್ದಾರೆ. ಸೊ ಯೂಸ್ವಲಿ ಬೆಳೆ ಎಕರೆಗೆ 200 ಲೀಟ್ರ್ ನೀರು ಬಳಸೋಂಥದ್ದು, 400 ml ಅಂದರೆ 1 ಲೀಟ್ರಿಗೆ 2 ಮಿಲಿ ಆಯಿತು. ಸೊ ಇದು ಹೂವಿನ ಅಂತರದ ನಂತರದಲ್ಲಿ ಚಿಕ್ಕ ಗಿಡಗಳಿಗೆ ಬಳಸ್ದಂಗೆ
ಹೂಗಳು ಸ್ಟಾರ್ಟ್ ಆಗುತ್ತಲ್ಲ ಫ್ಲವರ್ಸ್ನಿಗೆ ಇದು ಆ ನಂತರದಲ್ಲಿ ಒಂದು ಬೆಳೆ ಅವಧಿನಲ್ಲಿ 2 ಬಾರಿ ಬಳಸೋದ್ರಿಂದ ನಾವು ತುಂಬಾ ಕಾಟ ಕೊಡ್ತಿರ್ತಕ್ಕಂಥ ರಸ ಹೀರೋ ಕೀಟಗಳು ಇವು ರಸ ಹೀರಿ ಎಲೆಗಳು ಮುದುರ್ಕೊಂಡಂಗೆ ಮಾಡಿ ಬೆಳೆನ ಕುಂಠಿತಗೊಳಿಸೋದು ಅಲ್ಲದೆ ವೈರಸ್ ರೋಗನ ಹರಡೋದ್ರಿಂದ ಇವುಗಳನ್ನು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯನೇ ಆಗುತ್ತೆ. ಅದರಲ್ಲಿ ಈ ಪ್ರಾಡಕ್ಟ್ ಸಹಕಾರಿಯಾಗಿದೆ. ಇದರಲ್ಲಿರ್ತಕ್ಕಂಥ ಟೆಕ್ನಾಲಜಿ ನೋಡಿದಾಗ ದಯವಿಟ್ಟು ನೀವು ಒಮ್ಮೆ ಬಳಸಿ. ಇದರ ರಿಸಲ್ಟ್ ಅಲ್ಟಿಮೇಟಾಗಿ ಫಲಿತಾಂಶ ಹೇಳ್ತಕ್ಕಂಥವ್ರು ನೀವು ರೈತ ಬಾಂಧವರು. ಅದನ್ನು ಬಳಸಿದ ನಂತರ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ. ಸೊ ಈ ಥರದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಥರದ ಅವಶ್ಯಕತೆ ಇರೋ ನಿಮ್ಮ ಸ್ನೇಹಿತರಿಗೆ ಈ ಚಾನಲ್ನ ಶೇರ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ.